ಗುಬ್ಬಿ ತಾಲೂಕಿನ ಪುರತಾಂಡ ಹಾಗೂ ಕಾಟನಹಳ್ಳಿ ಗ್ರಾಮದ ಸುಮಾರು 75 ಲಕ್ಷ ವೆಚ್ಚದ ಸಿಸಿ ರಸ್ತೆಗೆ ಶಾಸಕ ಶ್ರೀನಿವಾಸ್ ಭೂಮಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜು, ರಾಘವೇಂದ್ರ, ಕಾರ್ಯದರ್ಶಿ ಸಿದ್ದಯ್ಯ, ಗುತ್ತಿಗೆದಾರ ಬಸವರಾಜು ನಾಯ್ಕ್, ಇಂಜಿನಿಯರ್ ಮಂಜುನಾಥ್, ಮುಖಂಡರಾದ ಗಿರಿಯಾಬೋವಿ, ಮಹಾದೇವಯ್ಯ, ಈಶಣ್ಣ, ಶಿವಣ್ಣ, ರಮೇಶ್, ಸಣ್ಣರಂಗಯ್ಯ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ನಂತರ ಮಾತನಾಡಿದ ಶಾಸಕ ಶ್ರೀನಿವಾಸ್, ಹಾಗಲವಾಡಿ ಕೆರೆಗಳಿಗೆ ಈ ವರ್ಷ ನೀರು ಹರಿಯಲಿದ್ದು ಈಗಾಗಲೇ ಕಾಮಗಾರಿ ಕೂಡ ಪ್ರಾರಂಭವಾಗಿದೆ. ರೈತರ ಸಮಸ್ಯೆಯಿಂದ ಕಾಮಗಾರಿ ಸ್ಥಗಿತಗೊಂಡಿತ್ತು. ರೈತರು ಒಪ್ಪಿಕೊಂಡು ಜಮೀನನ್ನ ಬಿಟ್ಟುಕೊಟ್ಟಿದ್ದಾರೆ. ಕಾಮಗಾರಿ ನಡೀತಾ ಇದೆ. ಈ ವರ್ಷದಲ್ಲಿ ಹಾಗಲವಾಡಿ ಕೆರೆ ಹಾಗೂ ಬಿಕೆ ಗುಡ್ಡ ಕೆರೆಗಳಿಗೆ ಹೇಮಾವತಿ ನೀರು ಹರಿಯುತ್ತದೆ ಎಂದರು. ಶುದ್ಧ ಕುಡಿಯುವ ಘಟಕವನ್ನು ಇವತ್ತು ಪ್ರಾರಂಭ ಮಾಡ್ತಾರೆ. ಕಾಮಗಾರಿ ತಂಪಲ್ಲಿ ವರ್ಷ ಕೊಡೋದು ಅಷ್ಟೇ. ಅವ್ರಿಗೂ ಕೊಟ್ಟಂಗೆ ನನಗೆ ತಾಂಡವೂ ಜಾಸ್ತಿ ಇಲ್ಲ, ಬರೀ 3-4 ಯಾಗಲೋಡಿ ಹೋಗ್ಲಿ ಮಾತ್ರ 4 ತಾಂಡ ಇರೋದು. ಅದರಿಂದ ವರ್ಷ ಬರೋದು ಫಂಡ್ ಹಾಕಿ ಮಾಡ್ತಾರೆ. ಈಗಲೇ ನಾವು ಶುರು ಮಾಡೋದು. ಈಗ ಹೊಸ ವರ್ಷ ಇವತ್ತು ಈಗ ನಮ್ಮ ಶುರು ಮಾಡವೇ ಸುಮಾರು 50-100 ಕೋಟಿ ರೂಪಾಯಿ ವರ್ಕ್ ಐತಿ. ಬರೀ ರಸ್ತೆಗಳದೇ ಆದಂಥ 100 ಕೋಟಿ ರೂಪಾಯಿ ವರ್ಕ್ ಈಗ ಶುರು ಮಾಡ್ತೀವಿ. ಇನ್ನೊಂದು 3-4 ದಿವಸಕ್ಕೆ ಶುರು ಮಾಡಿದರೆ ರೆಗ್ಯುಲರಾಗೆ ಮಾಡ್ತೀವಿ. ಈ ಸರಿ ಎಲ್ಲ ರೋಡ್ಗಳು ಹಾಕಿದ್ದೀನಿ. ಈಗ ಮೊನ್ನೆ ಪೂಜೆ ಮಾಡೋದು ರೋಡ್ ಮಾಡ್ತಾವ್ರೆ. ಈಗ ಚೋಳೂರು ಹೋಬಳಿಲೇ ಸುಮಾರು ಯಾವ ತೋಟದ ಪಾಳ್ಯ ರೋಡ್ ಹಾಕಿದ್ದೀನಿ, ಅಲ್ಪುರಕುಂಟೆ ರೋಡ್ ಹಾಕಿದ್ದೀನಿ, ಚೋಳರಟ್ಟಿ ರೋಡ್ ಹಾಕಿದ್ದೀನಿ, ಆಮೇಲೆ ನಿಂಬೆಕಟ್ಟೆ ರೋಡ್ ಹಾಕಿದ್ದೀನಿ, ಆಮೇಲೆ ಗೌರಿಪುರ ರೋಡ್ ಹಾಕಿದ್ದೀನಿ. ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಅದು 2 ವರ್ಷದ 1.5 ವರ್ಷದ ಮೊದಲೇ ನಮ್ಮ DDP ಅವರು ಅವರಿಗೆ ನೋಟಿಸ್ ಎಲ್ಲ ಕೊಟ್ಟು ನೀವು ಹಾಜರಾತಿ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲಂದರೆ ಶಾಲೆ ಮುಚ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಅವರು ಟೈಮ್ ಕೇಳಿದರು, 1 ವರ್ಷ ಟೈಮ್ ಕೇಳಿದರು. 1.5 ವರ್ಷ ಟೈಮ್ ಕೊಟ್ಟಿದ್ದೀವಿ. ಆದರೂ ಕೂಡ ಅವರು ಸ್ಟ್ರೆಂಥನ್ ಮಾಡ್ಕೊಳಕ್ಕೆ ಆಗಿಲ್ಲ. ಅದರಿಂದ ಈ ವರ್ಷ ಮಾರ್ಚ್ವರೆಗೂ, ಈ ವರ್ಷದ ಎಂಡ್ವರೆಗೂ ಮಾಡಲಿಕ್ಕೆ ನಾನು ನಿನ್ನೆ ಬಿ ಯು ಮತ್ತು DDPಗೂ ಹೇಳಿದ್ದೀನಿ. ಅದು DDP ಸ್ಥಳ ಪರಿಶೀಲನೆ ಮಾಡಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನನಗೆ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಅವರಿಗೆ ರಿಪೋರ್ಟ್ ಮಾಡಿಲ್ಲ. ಈ ವರ್ಷ ನಡೆಯೋಕ್ಕೆ ಏನು ಸಾಧ್ಯವಾದರೂ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಕೂಡ ನಾವು ಮಾಡಿದ್ದೀವಿ. ಈಗ ನೋಡಿ ನಮ್ಮಲ್ಲಿ ಇದೈತಲ್ಲ, ಅದು ಕೈಮರದಲ್ಲಿ 12 ಮನೆ ಬಿಟ್ಟವ್ರೆ ಅಂತಂದ್ರು. 60 ಮನೆ ಮಾಡವ್ರೆ, 12 ಮನೆ ಬಿಟ್ಟಿದ್ರು. ಈಗ ನಾನೇ ಫೋನ್ ಮಾಡಿ ಆ 12 ಮನೆಯೂ ಸೇರಿಸ್ತಕ್ಕಂಥದ್ದಕ್ಕೆ ಮಾಡಿದ್ದೀವಿ. ನಾವು ಯಾರು ಬರ್ದಲ್ಲಿ ಇರಲಿ, ನಾನೇ ಹುಡುಕಿ ಕಂದಾಯ ಗ್ರಾಮ ಮಾಡಿಸ್ತಾ ಇದ್ದೀನಿ. ಇವೆಲ್ಲ ಒಂದು ಕಡೆ ಮನೆ ಇಲ್ಲದ್ರಿಂದ ಇವು ತೊಂದರೆ ಆಗಿರುತ್ತೆ ಅಷ್ಟೇ. ಇದನ್ನು ಕಂದಾಯ ಗ್ರಾಮ ಮಾಡೋಕ್ಕೆ ಇದು ಇಲ್ಲೇ 2 ಮನೆವೇ, ಮುಂದೆ ಅಲ್ಲೆಲ್ಲ 2 ಮನೆವೇ, ಅವ್ರ ಜಮೀನೆಲ್ಲ ಅವ್ರು ಕಟ್ಕೊಂಡ್ಬಿಟ್ಟವ್ರು. ಅದರಿಂದ ಇವು ಕಂದಾಯ ಗ್ರಾಮ ವ್ಯಾಪ್ತಿಗೆ ಮಾಡಬೇಕು ಅಂದರೆ ಇವೆಲ್ಲ ಜಮೀನೇ ಗ್ರಾಮ ಠಾಣಕ್ಕೆ ಹೋಗ್ಬಿಡುತ್ತೆ. ಅದರಿಂದ ಇದ್ರದ್ದು ಅಥವಾ ಅಂದರೆ ಇದನ್ನು ಮಾಡೋಕ್ಕಾಗಿಲ್ಲ.